ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಫೆಬ್ರವರಿ ತಿಂಗಳ 7ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 10:55 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 8:22 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 10:10 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ಇದು ಈ ದಿನ ಅಪರಾಹ್ನ 4:16 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:10 ಮಧ್ಯಾಹ್ನ 12:37 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 8:15 ಬೆಳಿಗ್ಗೆ 9:42 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:01 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:17 ಬೆಳಿಗ್ಗೆ 10:01 ಹಾಗೆ ಮಧ್ಯಾಹ್ನ 12:57 ಮಧ್ಯಾಹ್ನ 1:41 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:38 ಅಪರಾಹ್ನ 3:56 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:21. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗಾಗಲಿ, ಸೌಂದರ್ಯಕ್ಕಾಗಲಿ, ಆಡಂಬರಕ್ಕಾಗಲಿ, ಇನ್ನು ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ ಇವುಗಳಿಗೆಲ್ಲ ಕಾರಕನಾಗಿರುವಂಥವನು ಶುಕ್ರ. ಈ ದಿನ ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗೆ ಪ್ರಣಯಕ್ಕಾಗಲಿ ಇನ್ನು ಮನರಂಜನೆಗೂ ಕೂಡ ತುಂಬ ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭಗಳಿದೆ. ಹಾಗೆ ಶುಕ್ರನಿಂದ ಮನೆ ಆಗಲಿ, ವಾಹನ ಆಗಲಿ, ದ್ರವ್ಯವಾಗಲಿ, ಸಂಪತ್ತಾಗಲಿ, ದುಡಿಮೆಯಾಗಲಿ, ಆದಾಯ ಇದು ಕೂಡ ಹೆಚ್ಚಳವಾಗುವಂಥದ್ದು. ಹಾಗೆ ಈ ದಿನ ಇರುವಂಥ ಗುರು ಹೊರದ ಸಮಯದಲ್ಲಿ ಬೆಳಗಿನ ಅವಧಿಯಲ್ಲಿ ರಾಹುಕಾಲ ಇರುತ್ತೆ. ಇದನ್ನು ಸ್ವಲ್ಪ ನೀವು
ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 24 ನಿಮಿಷದಿಂದ ಸಂಜೆ 6 ಗಂಟೆ 23 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 33 ನಿಮಿಷದಿಂದ ರಾತ್ರಿ 1 ಗಂಟೆ 35 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿಹೋರ ತುಂಬ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನ ವ್ಯಾಪಾರದಲ್ಲಿ ತುಂಬ ಪ್ರಗತಿ ಇದೆ, ಅಭಿವೃದ್ಧಿ ಇದೆ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲಿ ಯಾವುದೇ ಪ್ರಕರಣ ನ್ಯಾಯಾಲಯದಲ್ಲಿದ್ದರೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರವನ್ನು ಶನಿಹೋರದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 38 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 37 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 26 ನಿಮಿಷದಿಂದ ಸಂಜೆ 5 ಗಂಟೆ 24 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 31 ನಿಮಿಷದಿಂದ ರಾತ್ರಿ 12 ಗಂಟೆ 33 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೊರ ಕೂಡ ಬಹಳ ಚೆನ್ನಾಗಿದೆ, ಅದು ಕೂಡ ತುಂಬ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲ ಇರುತ್ತೆ. ಹಾಗೆ ಈ ಹೋಟೆಲ್ ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ ಈ ದಿನ ಲಾಭಾಂಶ ಇದೆ. ಹಾಗಾಗಿ ಚಂದ್ರನಿಂದ ಶುಭ ಫಲಗಳೇ ಸಿಕ್ಕುವಂಥದ್ದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 38 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 26 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 31 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದು ಅನ್ಫೇವರಬಲ್ ಆಗಿ ಇರುವಂಥದ್ದು, ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು ಈ ದಿನ ರವಿ ಹೋರಾದಲ್ಲಿ ಏನಾದರೂ ಆರಂಭ ಮಾಡಿಬಿಟ್ರೆ ಅದು ಅಷ್ಟೊಂದು ಫಲವನ್ನು ಕೊಡಲ್ಲ. ಹಾಗಾಗಿನೇ ಈ ದಿನದಲ್ಲಿ ರಾಜಕಾರಣಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥದ್ದು ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇದು ಯಾವುದನ್ನು ಕೂಡ ಈ ದಿನ ಇರುವಂಥ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸಗಳು ಪೆಂಡಿಂಗ್ ಇರುತ್ತೆ, ಅದನ್ನು ಫಾಲೋ ಅಪ್ ಮಾಡಬೇಕು, ಅದರಲ್ಲಿ ಏನೋ ಒಂದು ಫಲಿತಾಂಶ ಬೇಕು ಅನ್ನೋಂಥ ಪ್ರಯತ್ನ ಕೂಡ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಯಾವುದೇ ಬಿಲ್ಲುಗಳ ಬಗ್ಗೆ, ಯಾವುದೇ ಪಾವತಿಯ ಬಗ್ಗೆ ಕೂಡ ಈ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಮ ಪ್ರಯತ್ನ ಅಷ್ಟೊಂದು ಫಲವನ್ನು ಕೊಡಲ್ಲ. ಹಾಗಾಗಿನೇ ಈ ದಿನ ರವಿ ಹೋರಾವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 44 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 7 ಗಂಟೆ 24 ನಿಮಿಷದಿಂದ ರಾತ್ರಿ 8 ಗಂಟೆ 26 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳಿ. ಪ್ರತಿನಿತ್ಯ ನೀವು ಈ ಪಂಚ ಅಂಗಗಳನ್ನು ತಿಳ್ಕೊಳ್ಬೇಕು. ಹಾಗೆ ಯಾವ ಹೊರದಿಂದ ಯಾವ ಅನುಕೂಲತೆಗಳಿದೆ, ಯಾವ ಅನಾನುಕೂಲತೆಗಳಿದೆ, ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ತುಂಬ ಸಹಾಯಕವಾಗುತ್ತೆ. ಹಾಗಾಗಿ ಇದನ್ನು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. 7ನೇ ತಾರೀಕು ಶುಕ್ರವಾರ, ಗುಪ್ತ ನವರಾತ್ರಿಯ ಉಪವಾಸದ ದಿನ ಅಂತಲೇ ಇದನ್ನು ಆಚರಣೆ ಮಾಡುವಂಥದ್ದಿದೆ. ಈ ದಿನ ದುರ್ಗಾ ಮಾತೆಯನ್ನು ಪೂಜೆ ಮಾಡುವಂಥದ್ದು ಬಹಳ ವಿಶೇಷ. ಹಾಗಾಗಿ ಮಾಘ ಮಾಸದ ನವರಾತ್ರಿ ಮುಹೂರ್ತ ಇರುವಂಥ ಈ ದಿನ ನೀವು ದುರ್ಗಾದೇವಿಯನ್ನು ಆರಾಧನೆ ಮಾಡಿ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಂದು ತಾಮಸಿಕ ಆಹಾರಗಳನ್ನು ತ್ಯಜಿಸಬೇಕು. ಅಂದರೆ ಮಾಂಸಾಹಾರವಾಗಲಿ, ಮದ್ಯಪಾನವಾಗಲಿ, ಈರುಳ್ಳಿ, ಬೆಳ್ಳುಳ್ಳಿ, ಯಾವುದೇ ಇತರೆ ತಾಮಸಿಕ ಆಹಾರಗಳನ್ನು ಸೇವಿಸಬಾರ್ದು. ಬದಲಾಗಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು. ಹಾಗೆ ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡುವಂಥದ್ದಾಗಲಿ, ಮಾತಿನ ಭರಾಟೆಯಲ್ಲಿ ಕೆಲವರನ್ನು ನೋಯಿಸುವಂಥದ್ದನ್ನಾಗಲಿ ಮಾಡಬಾರ್ದು. ಹಾಗೆ ಸುಳ್ಳು ಹೇಳುವಂಥದ್ದು, ಕೋಪ ಮಾಡಿಕೊಳ್ಳುವಂಥದ್ದನ್ನು ಕೂಡ ಇದನ್ನು ನೀವು ನಿಯಂತ್ರಿಸಬೇಕಾಗತ್ತೆ.
ಹಾಗೆ ಈ ದಿನ ಕಪ್ಪು ಬಟ್ಟೆಗಳನ್ನು ಧರಿಸಬೇಡಿ, ಏಕೆಂದರೆ ನಕಾರಾತ್ಮಕವಾದಂಥ ಪ್ರಭಾವವನ್ನು ಈ ಕಪ್ಪು ಬಟ್ಟೆ ಉಂಟು ಮಾಡುತ್ತೆ. ಹಾಗಾಗಿ ಈ ದಿನ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ದುರ್ಗಾ ಮಾತೆಯನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಶನಿ ಮತ್ತು ಚಂದ್ರ ಈ ಇಬ್ಬರ ಆಧಾರದ ಮೇಲೆ ಉಂಟಾಗುವಂಥ ಒಂದು ದೋಷ ಇದೆ, ಆ ದೋಷದ ಬಗ್ಗೆ ನೋಡೋಣ. ಈ ಚಂದ್ರ ಮತ್ತು ಶನಿಯ ಆಧಾರದ ಮೇಲೆ ಜಾತಕದಲ್ಲಿ ಸಂಭವಿಸುವಂಥ ಒಂದು ದೋಷದ ಹೆಸರೇ ಪುನರ್ಪು ದೋಷ ಅಂತ ಹೇಳಿ. ಇಲ್ಲಿ ಜಾತಕದಲ್ಲಿ ಏನಾದರೂ ಶನಿ ಮತ್ತು ಚಂದ್ರರು ಒಂದೇ ಮನೆಯಲ್ಲಿ ನೆಲೆಗೊಂಡಿದ್ರೆ, ಅಥವಾ ಚಂದ್ರನ ಮನೆಯಲ್ಲಿ ಶನಿ, ಶನಿಯ ಮನೆಯಾದಂತಹ ಮಕರ ಅಥವಾ ಕುಂಭದಲ್ಲಿ ಚಂದ್ರ ಏನಾದರೂ ನೆಲೆಯಾಗಿದ್ದರೆ ಅಲ್ಲಿ ಈ ಪುನರ್ಪು ದೋಷ ಉಂಟಾಗುತ್ತೆ. ಇನ್ನು ಇವರಿಬ್ಬರೂ ಕೂಡ 7ನೇ ಮನೆಯಲ್ಲಿದ್ದು ಸಮಾನವಾದ ದೃಷ್ಟಿಯನ್ನು ಹೊಂದಿದ್ರೆ ಈ ಪುನರ್ಪು ದೋಷ ಹೆಚ್ಚಾಗಿ ಸಂಭವಿಸುತ್ತೆ. ಇಲ್ಲಿ ಪುನರ್ಪು ದೋಷ ಇರುವಂಥವರು ಸಾಮಾನ್ಯವಾಗಿ ಸುಲಭವಾಗಿ ಮದುವೆ ಆಗಲ್ಲ. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ಸಿಕ್ಕಿ ಹಾಕಿಕೊಂಡ್ಬಿಟ್ಟಿದ್ರೆ ಅಂಥವರು ಬಹಳ ಬೇಗ ಸಂಬಂಧವನ್ನು ಕಡ್ಕೊಳ್ತಾರೆ. ಅಂದರೆ ಆರಂಭದಲ್ಲಿ ಅವರ ಪ್ರೀತಿ ಹೆಚ್ಚಾಗಿರುತ್ತೆ, ಆದರೆ ಇದ್ದಕ್ಕಿದ್ದಾಗೇ ಒಬ್ಬರನ್ನು ಒಬ್ಬರು ದ್ವೇಷಿಸುವಂತೆ ನಡತೆಯನ್ನು ಹೊಂದಿರ್ತಾರೆ. ಅಂದರೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗಲ್ಲ, ಅಂಥವ್ರಿಗೆ ಪರಸ್ಪರ ವಿವಾಹಗಳು ಕೂಡ ಆಗಲ್ಲ. ಇನ್ನು ಮದುವೆ ನಡೆದರೂ ಕೂಡ ಅವರು ಬಹಳ ಬೇಗ ವಿಚ್ಛೇದನವನ್ನು ಪಡ್ಕೊಳ್ಳುವಂಥದ್ದು ಇದೆ, ಅಥವಾ ಅಶಾಂತಿಯ ಜೀವನವನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಜಾತಕದಲ್ಲಿ ಶನಿ ಮತ್ತು ಚಂದ್ರ 2, 7 ಮತ್ತು 8ನೇ ಮನೆಯಲ್ಲಿ ಒಟ್ಟಿಗೆ ಏನಾದರೂ ಇದ್ದರೆ ಈ ಪುನರ್ಪು ಸಮಸ್ಯೆ ಅನ್ನುವಂಥದ್ದು ಉಂಟಾಗತ್ತೆ. ಹಾಗೆ ಈ ದಶಾಭುಕ್ತಿಯ ಆಧಾರದ ಮೇಲೆ ಕೂಡ ಜಾತಕ ಉತ್ತಮವಾಗಿದ್ದರೆ ಸಮಸ್ಯೆ ಅಷ್ಟೊಂದು ದೊಡ್ಡದಾಗಲ್ಲ, ಆದರೂ ಕೂಡ ಆ ಸಮಸ್ಯೆಯ ಛಾಯೆಯಲ್ಲೇ ಅವರು ಇರಬೇಕಾಗತ್ತೆ. ಸಾಮಾನ್ಯವಾಗಿ ಈ ಶನಿ ಮತ್ತು ಚಂದ್ರರ ಸಮ್ಮಿಳನ ಏನಿದೆ ಅದು ಲಗ್ನದಲ್ಲೇ ಏನಾದರೂ ಸಂಭವಿಸಿದರೆ ಅದು ಹೆಚ್ಚು ಖಿನ್ನತೆಗೆ ಒಳಪಡಿಸತ್ತೆ. ಹಾಗೆ ಕೆಲವು ಸಂದರ್ಭಗಳಲ್ಲಿ ಅವರು ದುಶ್ಚಟಗಳನ್ನು ಕಲಿತಾರೆ, ಮದ್ಯದ ವ್ಯಸನಿಯಾಗ್ಬಿಡುವಂಥದ್ದು ಅಥವಾ ಒಂದು ರೀತಿಯ ಚಿಂತೆ ಅವರನ್ನು ಕಾಡ್ತಾ ಇರುತ್ತೆ. ಹಾಗಾಗಿ ಈ ಚಂದ್ರ ಮತ್ತು ಶನಿಯ ಸಮ್ಮಿಳನ ಒಂದು ಹಂತಕ್ಕೆ ಅವರ ತಾಯಿಯ ಮೇಲೆ ಪರಿಣಾಮ ಬೀರುವಂಥದ್ದು ಕೂಡ ಇದೆ. ಹಾಗಾಗಿ ತಾಯಿಯಿಂದ ದೂರ ಉಳಿಯುವಂಥದ್ದು, ತಾಯಿಯ ಜೊತೆಯಲ್ಲಿ ಜಗಳ ಮಾಡಿಕೊಂಡು ಮನೆಯಿಂದ ಹೊರಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಜಾತಕದಲ್ಲಿ ಶನಿ ಮತ್ತು ಚಂದ್ರ ಒಟ್ಟಿಗೆ ಇದ್ದರೆ ಅಥವಾ ಅವರು ಸಮಾನವಾದಂತಹ ದೃಷ್ಟಿಯನ್ನು ಹೊಂದಿದ್ರೆ ಇಲ್ಲಿ ಪುನರ್ಪು ದೋಷ ಅನ್ನುವಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇದೆ, ಆದರೆ ಇದರ ಪರಿಣಾಮ ಮಾತ್ರ ಬಹಳ ತೀವ್ರವಾಗಿ ಇರುತ್ತೆ. ಹಾಗೆ ಈ ಪುನರ್ಪು ದೋಷ ಹೇಗಿರುತ್ತೆ ಅಂತ ಹೇಳಿದ್ರೆ, ಮದುವೆ ಮಾತುಕತೆ ನಡೆಯೋ ಸಮಯದಲ್ಲೂ ಕೂಡ ಮದುವೆ ಮುರಿದು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ನಿಶ್ಚಿತಾರ್ಥ ಆಗಿರುತ್ತೆ, ಆ ಸಂದರ್ಭದಲ್ಲೂ ಕೂಡ ಯಾವುದೋ ಒಂದು ಮಾತಿಗೆ, ಅದರಲ್ಲೂ 3ನೇಯವರ ಮಾತಿಗೆ ಈ ಒಂದು ಮದುವೆಯ ಆಚರಣೆಗಳು ಮುರಿದು ಬೀಳುವಂಥದ್ದು ಇದೆ. ಹಾಗಾಗಿ ಕೆಲವು ಅಡಚಣೆಗಳು ಮದುವೆಯ ಸಂದರ್ಭದಲ್ಲಿ ಉಂಟಾಗುವಂಥದ್ದು ಕೂಡ ಈ ಪುನರ್ಪು ದೋಷದಿಂದ. ಹಾಗೆ ಈ ಚಂದ್ರ ಮತ್ತು ಶನಿಯ ನಡುವಿನ ಈ ಸಂಪರ್ಕ ಏನಿದೆ ಇದು ವಿವಾಹದ ವಿಳಂಬಕ್ಕೆ ಕಾರಣ ಆಗುತ್ತೆ. ಆದರೂ ಕೂಡ ಈ ವಿವಾಹದ ಬಗ್ಗೆನೇ ಅವರಿಗೆ ಅಭದ್ರತೆ ಇರುತ್ತೆ, ಒಂದು ಸೆಕ್ಯೂರಿಟಿ ಫೀಲಿಂಗ್ ಅನ್ನುವಂಥದ್ದು ಇರಲ್ಲ. ಆ ಹುಡುಗನನ್ನು ಮದುವೆ ಆದರೆ ಮುಂದಿನ ಭವಿಷ್ಯ ಹೇಗೋ ಅನ್ನುವಂಥ ಚಿಂತೆ ಹುಡುಗಿಗೆ ಕಾಡಿದ್ರೆ, ಈ ಹುಡುಗಿಯನ್ನು ಮದುವೆ ಆದರೆ ಮುಂದಿನ ಭವಿಷ್ಯ ಹೇಗಿರುತ್ತೆ, ನಮ್ಮ ಮನೆಗೆ ಹುಡುಗಿ ಹೊಂದ್ಕೊಳ್ತಾಳ ಅನ್ನುವಂಥ ಚಿಂತೆ ವರನನ್ನು ಕಾಡ್ತಾ ಇರುತ್ತೆ. ಹಾಗಾಗಿನೇ ಒಂದು ಭಯ ಮತ್ತು ಆತಂಕದ ಸನ್ನಿವೇಶ ಅವರಲ್ಲಿ ಉಂಟಾಗ್ತಾ ಇರುತ್ತೆ. ಇನ್ನು ವಿಶೇಷವಾಗಿ ಈ ಪುನರ್ಪು ದೋಷದಿಂದ ಉಂಟಾಗುವಂಥ ಪರಿಣಾಮಗಳು ಅಂತ ಹೇಳಿದ್ರೆ, ನಿಶ್ಚಿತಾರ್ಥ ಮುರಿದು ಬೀಳುವಂಥದ್ದಾಗಲಿ ಅಥವಾ ಮದುವೆ ದಿನಾಂಕ ನಿಗದಿಯಾದ ನಂತರವೂ ಕೂಡ ಅದನ್ನು ಮುಂದೂಡುವಂಥ ಒಂದು ಸಂದೇಶ ಯಾರೋ ಒಬ್ಬರ ಕಡೆಯಿಂದ ಬರುವಂಥದ್ದು, ಇನ್ನು ಸಂಗಾತಿಯ ಮೊದಲ ಆಯ್ಕೆ ಆಗದೇ ಇರುವಂಥದ್ದು, ಹಾಗೆ ಮದುವೆಯ ಸ್ಥಳಕ್ಕೆ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ವಾಹನದ ತೊಂದರೆ ಉಂಟಾಗುವಂಥದ್ದು, ನಿಗದಿತ ಸಮಯಕ್ಕೆ ಆ ಮದುವೆ ಮಂಟಪವನ್ನು ತಲುಪಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು, ಇವೆಲ್ಲ ಕೂಡ ಈ ಪುನರ್ಪು ದೋಷದಿಂದ ಉಂಟಾಗುವಂಥದ್ದು. ಹಾಗೆ ಈ ಚಂದ್ರ ಏನಾದರೂ ಶನಿಯ ನಕ್ಷತ್ರದಲ್ಲಿದ್ದರೆ ಅಥವಾ ಚಂದ್ರ ಉಪನಕ್ಷತ್ರದಲ್ಲಿದ್ದರೂ ಕೂಡ ಈ ಪುನರ್ಪು ದೋಷ ಇರುತ್ತೆ. ಅಥವಾ ಚಂದ್ರ ಶನಿಯಿಂದ 3ನೇ ಅಥವಾ 10ನೇ ರಾಶಿಯಲ್ಲಿದ್ದರೆ, ಚಂದ್ರನಿಂದ ಶನಿ 3ನೇ ಮತ್ತು 10ನೇ ರಾಶಿಯಲ್ಲಿದ್ದರೂ ಕೂಡ ಈ ಪುನರ್ಪು ದೋಷ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಈ ಪುನರ್ಪು ಅಂದರೆ ಚಂದ್ರ ಮತ್ತು ಶನಿ ಯಾವುದೇ ರೀತಿಯಲ್ಲಿ ಪರಸ್ಪರ ಸಂಪರ್ಕವನ್ನು ಹೊಂದಿರುವಂಥದ್ದು ಅನ್ನುವಂಥ ಅರ್ಥ.
ಹಾಗಾಗಿ ಈ ವೈವಾಹಿಕ ಜೀವನದಲ್ಲಿ ವಿಶೇಷವಾಗಿ ಇದು ದೋಷವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದಿದೆ. ಹಾಗಾಗಿ ಈ ಪುನರ್ಪು ದೋಷ ಮುಖ್ಯವಾಗಿ ಚಂದ್ರನ ಮೇಲೆ ಶನಿಯ ದುಷ್ಟ ಅಂಶಗಳಿಂದ ಉಂಟಾಗುವಂಥದ್ದು. ಹಾಗಾಗಿನೇ ಈ ಪುನರ್ಪು ದೋಷ ಅನ್ನುವಂಥದ್ದು ಮದುವೆಯ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಹಾಗೆ ಈ ಮದುವೆಗೆ ನಿಗದಿಪಡಿಸಿರುವಂಥ ದಿನಾಂಕದಲ್ಲೂ ಕೂಡ ಕೆಲವರು ಚಕಾರ ಎತ್ತುವಂಥದ್ದು. ಹಾಗೆ ಮದುವೆಯನ್ನು ಎಲ್ಲಿ ಮಾಡಿಸಬೇಕು, ಯಾವ ಛತ್ರದಲ್ಲಿ ಅಥವಾ ಯಾವ ಊರಿನಲ್ಲಿ ಮಾಡಬೇಕು, ಇದರ ಬಗ್ಗೆ ಕೂಡ ಕೆಲವೊಂದು ಮಾತಿನ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ. ಜೊತೆಯಲ್ಲಿ ಈ ಕೊಟ್ಟು ತೆಗೆದುಕೊಳ್ಳುವಂಥ ವಿಚಾರ, ವರದಕ್ಷಿಣೆ ಆಗಲಿ ವಧುದಕ್ಷಿಣೆ ಆಗಲಿ ಕೊಡುವಂಥದ್ದು, ಇದರಲ್ಲೂ ಕೂಡ ಕೆಲವೊಂದು ದೋಷಗಳು ಉಂಟಾಗುವಂಥದ್ದು ಇಲ್ಲಿ ಮನಸ್ತಾಪಗಳಿಗೆ ಕಾರಣವಾಗುವಂಥದ್ದಾಗತ್ತೆ. ಹಾಗಾಗಿನೇ ಈ ಜಾತಕದಲ್ಲಿ ಯಾರಿಗೆ ಕುಜದೋಷ ಇರುತ್ತೋ ಅದೇ ರೀತಿಯಲ್ಲಿ ಈ ಪುನರ್ಪು ದೋಷ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ. ಎಷ್ಟೋ ಮಂದಿ ಈ ದೋಷವನ್ನು ಗಮನಿಸಲ್ಲ. ಹಾಗಾಗಿ ಶನಿ ಮತ್ತು ಚಂದ್ರರ ಯುತಿ ಎಲ್ಲಿದೆ, ಹಾಗೆ ಅವರ ಪರಸ್ಪರ ಪ್ರಭಾವಗಳು ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡೇ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಇಲ್ಲಿ ಪುನರ್ಪು ದೋಷ ಅನ್ನುವಂಥದ್ದು ಬಹಳ ಕಠಿಣವಾದಂತಹ ಒಂದು ದೋಷ. ಏಕೆಂದರೆ ಸೂಕ್ಷ್ಮ ಗ್ರಹನಾದಂತಹ ಚಂದ್ರ ಕಠಿಣ ಗ್ರಹವಾದಂತಹ ಶನಿಯ ಜೊತೆಯಲ್ಲಿ ಸಂಯೋಗ ಹೊಂದುವಂತಹ ಸಂದರ್ಭ ಇದು. ಹಾಗಾಗಿ ಇಲ್ಲಿ ಶನಿ ಚಂದ್ರನ ಸಕಾರಾತ್ಮಕ ಗುಣಗಳನ್ನು ಮರೆಮಾಚಿಬಿಡ್ತಾನೆ. ಈ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯ, ಪ್ರೀತಿ, ಅನುರಾಗ, ಸೂಕ್ಷ್ಮತೆ ಇಂಥ ಒಂದು ವಿಚಾರಗಳು ಮರೆಯಾಗ್ಬಿಡತ್ತೆ. ಹಾಗಾಗಿನೇ ಚಂದ್ರ ನಮಗೆ ಶಾಂತಿಯನ್ನು ಕೊಟ್ಟರೆ ಶನಿ ನಮಗೆ ಕಠೋರತೆಯನ್ನು ಕೊಟ್ಬಿಡ್ತಾನೆ. ಹಾಗಾಗಿನೇ ಇಲ್ಲಿ ಭಾವನಾತ್ಮಕವಾದಂತಹ ತೃಪ್ತಿಯ ಕೊರತೆಯನ್ನು ಅನುಭವಿಸುವಂಥದ್ದು, ಭಾವನಾತ್ಮಕ ಅಭದ್ರತೆ ಅನ್ನುವಂಥದ್ದು ಇವರಿಗೆ ಕಾಡುವಂಥದ್ದು. ಪರಸ್ಪರ ನಂಬಿಕೆ ಇರಲ್ಲ, ಅಪಮಾನಗಳು ಹಾಗೆ ಅನುಮಾನಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿನೇ ಮನಸ್ಸಿನಲ್ಲಿ ಶಾಂತಿಯನ್ನು ಕಳ್ಕೊಳ್ಳುವಂಥದ್ದು, ಹಾಗೆ ಈ ವಿವಾಹದಲ್ಲೇ ಅವರಿಗೆ ಆಸಕ್ತಿ ಕಡಿಮೆಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ಲೌಕಿಕ ಸುಖಗಳಾಗಲಿ ಭೌತಿಕ ಅಗತ್ಯತೆಗಳನ್ನು ರೂಢಿಸ್ಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಆಗಲ್ಲ. ಹಾಗಾಗಿನೇ ಯಾವುದೇ ಒಂದು ಪ್ರಬಲವಾದ ಕಾರಣ ಇಲ್ಲದೆ ಅವರು ಪರಸ್ಪರ ದೂರ ಆಗುವಂಥದ್ದು ಅಥವಾ ಆ ಸಂಬಂಧಗಳನ್ನು ಕೊನೆಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಹಾಗೆ ಈ ಪುನರ್ಪು ದೋಷ ಪ್ರೇಮಿಗಳಲ್ಲಿ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುವಂಥದ್ದು. ಜಾತಕವನ್ನು ಪರಿಶೀಲನೆ ಮಾಡಿದ್ರೆ ಮೊದಲು ಆರಂಭದಲ್ಲಿ ಅವರು ಕಟ್ಟ ಪ್ರೇಮಿಗಳಾಗಿರ್ತಾರೆ. ಅದರಲ್ಲೂ ಕಾಲೇಜು ದಿನಗಳಲ್ಲಿ ಇಬ್ಬರೂ ಕೂಡ ಈ ಪ್ರೀತಿಯಲ್ಲಿ ಬೀಳುವಂಥದ್ದನ್ನು ನಾವು ನೋಡ್ತೀವಿ. ಅದರಲ್ಲೂ ಇನ್ಫ್ಯಾಚುಯೇಷನ್ ಲವ್ ಅನ್ನುವಂಥದ್ದು ಇರುತ್ತೆ ಅವರಿಗೆ. ಆದರೆ ಕ್ರಮೇಣ ಅವರು ಪರಸ್ಪರ ದೋಷಾರೋಪಣೆಗಳನ್ನು ಮಾಡ್ತಾರೆ, ಬೇರ್ಪಡುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗೆ ಅನೇಕ ಗ್ರಹಗಳ ಸಂಯೋಜನೆಗಳು ಕೂಡ ಈ ಸಂಬಂಧವನ್ನು ಮುರಿಲಿಕ್ಕೆ ಕಾರಣ ಆಗಬಹುದು. ಆದರೆ ಈ ಪುನರ್ಪು ದೋಷ ಬಹಳ ಪ್ರಮುಖವಾಗಿರುವಂಥ ಕಾರಣವಾಗುತ್ತೆ. ಹಾಗಾಗಿ ಈ ಜನ್ಮ ಕುಂಡಲಿಯ 7ನೇ ಮನೆ ಏನಿದೆ ಅದು ಸಂಬಂಧಗಳ ಮನೆ, ಅಂದರೆ ಕಳತ್ರ ಸ್ಥಾನ ಇದು. ಹಾಗಾಗಿ ಈ ಮನೆಯಲ್ಲಿ ಶನಿ ಏನಾದರೂ ಇದ್ದರೆ, ಅಲ್ಲಿ ಆ 7ನೇ ಮನೆಯ ಅಧಿಪತಿ ಏನಾದರೂ ಚಂದ್ರ ಆಗಿದ್ದರೆ ಪುನರ್ಪು ದೋಷ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ. ಇದರಿಂದ ಆ ಇಬ್ಬರ ಮನಸ್ಸುಗಳು ಸ್ಥಿರವಾಗಿರಲ್ಲ, ಮತ್ತು ಹಠಾತ್ತಾಗಿ ಸಂಬಂಧವನ್ನು ಮುರಿದುಕೊಳ್ಳುವಂತಹ ಒಂದು ಹಂತಕ್ಕೆ ಬರ್ತಾರೆ. ಅವರಲ್ಲಿರುವಂತಹ ಕೋಪ, ಅಸಹನೆ, ಹಾಗೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಇವೆಲ್ಲವೂ ಕೂಡ ಈ ಪುನರ್ಪು ದೋಷದಿಂದ ಬರುವಂಥದ್ದು. ಹಾಗಾಗಿನೇ ಮದುವೆಗಾಗಿ ಜಾತಕಗಳನ್ನು ಹೊಂದಿಸುವಂಥ ಸಂದರ್ಭದಲ್ಲಿ ಈ ಪುನರ್ಪು ದೋಷವನ್ನು ಕೂಡ ನೋಡಬೇಕು ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರಜ್ಞರ ಅಭಿಪ್ರಾಯವಾಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಮತ್ತು ಚಂದ್ರನ ಯುತಿ ಏನಿದೆ ಇದನ್ನು ಪುನರ್ಪು ಯೋಗ ಅಂತ ಹೇಳಿ ಕರೆದ್ರೆ, ಕೆಲವರು ಇದನ್ನೇ ವಿಷಯೋಗ ಅಂತ ಹೇಳಿ ಕರೀತಾರೆ. ಇದರ ಮತ್ತೊಂದು ಹೆಸರು ಶಿವಾಂಶ ಯೋಗ ಅನ್ನುವಂಥದ್ದು. ಈ ಶಿವಾಂಶದ ಅರ್ಥ ಬಹಳ ವಿಚಿತ್ರವಾಗಿದೆ ನೋಡಿ. ಜಾತಕರು ಕೈಲಾಸದಲ್ಲಿ ಮದುವೆ ಆದರೂ ಕೂಡ ಹೆಂಡತಿ ಮತ್ತು ಮಕ್ಕಳಿಂದ ದೂರ ಇರುವಂತಹ ಶಿವನಿಂದ ಅವರು ವಿವಾಹ ಜೀವನಕ್ಕೆ ವಿಮುಖರಾಗ್ಬಿಡ್ತಾರೆ. ಅಂದರೆ ಇವರು ಜೀವನದಲ್ಲಿ ಮಾಡಿರುವಂತಹ ಪ್ರಯತ್ನಗಳಿಗೆ ಯಾವುದೇ ಪ್ರಶಂಸೆಯನ್ನು ಪಡ್ಕೊಳ್ಳಲ್ಲ. ಬದಲಾಗಿ ಹೆಂಡತಿ ಮಕ್ಕಳನ್ನು ಬಿಟ್ಟು ಬೇರೆ ವಾಸಿಸುವಂಥದ್ದು ಅಥವಾ ಗಂಡನನ್ನು ಬಿಟ್ಟು ಇವರು ಬೇರೆ ವಾಸಿಸುವಂಥ ಪ್ರಸಂಗಗಳು ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗೆ ಇವರ ಇನ್ನೊಂದು ದುಡುಕಿನ ಸ್ವಭಾವ ಅಂತ ಹೇಳಿದ್ರೆ, ಇವರು ಬೇರೆಯವರಿಗಾಗಿ ಕೆಲಸವನ್ನು ಮಾಡುವಂಥದ್ದು, ಬೇರೆಯವರನ್ನ ಸಂತೋಷಪಡಿಸಬೇಕು, ಅದಕ್ಕಾಗಿ ದಾನ ಮಾಡುವಂಥ ಅಥವಾ ಇರುವಂಥ ಆಸ್ತಿ ಪಾಸ್ತಿಯನ್ನು ಹಸ್ತಾಂತರಿಸುವಂಥ
ಒಂದು ಸ್ವಭಾವದಲ್ಲಿ ಇರ್ತಾರೆ. ಹಾಗೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಕೊಡುವಂತಹ ಪ್ರವೃತ್ತಿಯನ್ನು ಕೂಡ ಇವರು ಹೊಂದಿರ್ತಾರೆ. ಒಟ್ಟಾರೆ ಇವರಿಗೆ ಬೇರೆಯವರು ಸಂತೋಷದಿಂದ ಇರಬೇಕು ಅನ್ನುವಂಥದ್ದು ಪ್ರಮುಖ ವಿಚಾರವಾಗಿರುತ್ತೆ. ಇನ್ನು ಶನಿ ತಾಳ್ಮೆಯನ್ನ ಪ್ರತಿನಿಧಿಸಿದ್ರೆ ಚಂದ್ರ ಶಾಂತಿಯನ್ನ ಪ್ರತಿನಿಧಿಸ್ತಾನೆ. ಇಲ್ಲಿ ಶನಿ ಮತ್ತೆ ಚಂದ್ರ ಇವರಿಬ್ಬರನ್ನ ಶತ್ರುಗಳು ಅಂತಲೇ ಪರಿಗಣಿಸುವಂಥದ್ದು. ಹಾಗಾಗಿ ಶಾಂತಿ ಮತ್ತೆ ತಾಳ್ಮೆ ಯಾವಾಗಲೂ ಕೂಡ ಜೊತೆಯಾಗಿ ಇರಲ್ಲ. ಎಲ್ಲಿ ಶಾಂತಿ ಮತ್ತೆ ತಾಳ್ಮೆ ಒಟ್ಟಿಗೆ ಇರುತ್ತೋ ಅಲ್ಲಿ ಒಂದು ಸಕ್ಸಸ್ಫುಲ್ ಲೈಫನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಒಳಗಿನಿಂದ ಶಾಂತಿಯುತರಾಗಿದ್ದರೆ ತಾಳ್ಮೆ ನಮಗೆ ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಬಂದೇ ಬರುತ್ತೆ. ಹಾಗಾಗಿನೇ ಜೀವನದಲ್ಲಿ ನಾವು ಎಲ್ಲದರ ಬಗ್ಗೆ ತಾಳ್ಮೆಯನ್ನು ಹೊಂದಬೇಕು. ಅದೇ ನಮ್ಮ ಜೀವನವನ್ನು ಮುನ್ನಡೆಸುವಂಥದ್ದು ಅನ್ನುವಂಥ ಅಂಶ ಎಲ್ರಿಗೂ ಕೂಡ ಗೊತ್ತಾಗಬೇಕು. ಹಾಗೆ ಈ ಪುನರುಪ್ಪು ದೋಷ ಅನ್ನುವಂಥದ್ದು ಜೀವನ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳನ್ನೇ ಕೊಡ್ತಾ ಇರುತ್ತೆ. ಅದರಲ್ಲೂ ಈಗಾಗಲೇ ಹೇಳಿದಾಗೆ ತಾಯಿಗೆ ಈ ನೋವು ತಪ್ಪಿದ್ದಲ್ಲ. ಒಂದಲ್ಲ ಒಂದು ರೋಗಗಳಿರ್ಬೋದು, ರೋಗ ಬಾಧೆಗಳಿರುತ್ತೆ, ಸಂಕಟಗಳಿರುತ್ತೆ, ವೃಥ ಚಿಂತೆ ಮಾಡುವಂಥದ್ದು ಆ ತಾಯಿಗೆ ಬಂದೊದಗುವಂಥದ್ದು. ಹಾಗಾಗಿ ಈ ಪುನರುಪ್ಪು ಜಾತಕದವರು ಯಾವ ಕೆಲಸ ಆಗಬೇಕು ಅಂದರೂ ಕೂಡ ಅದಕ್ಕೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಕೊನೆಯವರೆಗೂ ಕೂಡ ಅವರಿಗೆ ಫಲಿತಾಂಶ ಅನ್ನುವಂಥದ್ದು ಸಿಕ್ಕಲ್ಲ. ತೂಗು ಕತ್ತಿಯಂತೆ ಇರುತ್ತೆ. ಇನ್ನು ಗುಟ್ಟಾಗಿ ಏನಾದರೂ ಕೆಲಸಗಳನ್ನು ಮಾಡಿದ್ರೆ ಆ ಕೆಲಸ ಆಗದೇ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ಪುನರುಪ್ಪು ದೋಷ ಅನ್ನುವಂಥದ್ದು ಬೆಂಬಿಡದೆ ಬೇತಾಳನಂತೆ ಯಾವಾಗಲೂ ಕೂಡ ಒಂದು ಸಂಕಟವನ್ನ, ಒಂದು ಬಾಧೆಯನ್ನ ತಂದೆ ತರುವಂಥದ್ದಾಗತ್ತೆ. ಹಾಗೆ ಕೆಲವರು ಪುನರುಪ್ಪು ದೋಷ ಇರುವಂಥವರು ಮನಸ್ಸು ಮಾಡಿ ಆಸ್ತಿಪಾಸ್ತಿಯನ್ನು ಸಂಪಾದನೆ ಮಾಡ್ತಾರೆ. ಆದರೆ ಅದರಲ್ಲೂ ಕೂಡ ಒಂದು ಕಿರಿಕಿರಿ ಅನ್ನುವಂಥದ್ದು ಇರುತ್ತೆ. ಇನ್ನು ಕೋರ್ಟು ಕಚೇರಿ ಅಲೆದಾಟ ಸಾಮಾನ್ಯವಾಗಿರುತ್ತೆ. ಅಂಥವ್ರಿಗೆ ಎಲ್ಲ ಮುಗಿಸಿ ಇನ್ನೇನು ಅವರ ಪಾಲಿಗೆ ಆ ಆಸ್ತಿ ದಕ್ತು, ಆ ದಾಖಲೆಗಳು ಅವರ ಹೆಸರಿಗೆ ಬಂತು ಅಂದರೂ ಕೂಡ ಅಲ್ಲಿ ಏನೋ ಒಂದು ಸಮಸ್ಯೆ ಬರುವಂಥದ್ದಾಗತ್ತೆ. ಮೂರನೆಯವರಿಂದ ಅವರಿಗೆ ತುಂಬ ಕಿರಿಕಿರಿಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಕೊನೆಗೆ ಆ ಆಸ್ತಿ ಪಾಸ್ತಿಯನ್ನೇ ಮರು ಮಾರಾಟ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಮಾನಸಿಕವಾಗಿ ಇವರಿಗೆ ಹೆಚ್ಚಿನ ನೋವು ಇರುತ್ತೆ. ದೈಹಿಕವಾಗಿ ತುಂಬ ಸಂಕಟ ಪಡುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ಬಂದು ಬಳಗದವರ ಮುಂದೆ ಇವರು ಕೆಲವೊಮ್ಮೆ ಅವಮಾನಕ್ಕೆ ಒಳಗಾಗುವಂಥ ಸಂದರ್ಭಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಶುಭ ಸಮಾಚಾರವನ್ನಾಗಲಿ ಶುಭ ವಾರ್ತೆಗಳನ್ನಾಗಲಿ ಆದಷ್ಟು ಗುಟ್ಟಾಗಿ ಇಟ್ಕೊಳ್ಬೇಕು. ಇದನ್ನು ಬಹಿರಂಗಪಡಿಸಿದ್ರೆ ಅಲ್ಲಿಗೆ ಅವರಿಗೆ ದೃಷ್ಟಿ ದೋಷದಿಂದ, ದೃಷ್ಟಿ ಬಾಧೆಯಿಂದ ತಾಪತ್ರಯಗಳು ಜಾಸ್ತಿ ಆಗ್ಬಿಡತ್ತೆ. ಇನ್ನು ಪುನರುಪ್ಪು ದೋಷ ಇರುವಂಥವರು ಕಷ್ಟದ ನೋವಿನ ವಿಚಾರಗಳನ್ನು ಕೆಟ್ಟವರ ಬಳಿ ಹೆಚ್ಚು ಹೆಚ್ಚು ಹೇಳಿಕೊಂಡ್ರೆ ಸಮಸ್ಯೆಗಳು ಬೇಗ ತೀರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಅದಕ್ಕಾಗಿ ಕೆಲವರು ಈ ಒಂದು ಕ್ರಮವನ್ನು ಕೂಡ ಅನುಸರಣೆ ಮಾಡುವಂಥದ್ದು ಇದೆ. ಇನ್ನು ಪುನರುಪ್ಪು ಇರುವಂಥವ್ರಿಗೆ ವಯಸ್ಸು 45ರ ನಂತರ ಉತ್ತಮ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಅಲ್ಲಿಯವರೆಗೂ ಕೂಡ ಅವರು ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ಬದುಕು ಬರ್ಬರವಾಗಿ ಕಾಡಿದ್ರೂ ಕೂಡ ಯಾರೊಬ್ಬರಿಗೂ ಕೂಡ ಅಂಜದೆ, ಹಳುಕದೆ, ಹೆದರದೆ ಜೀವನ ಮಾಡುವಂಥದ್ದು ಸಾಹಸದಿಂದ ಮೇಲೆ ಬರುವಂಥ ಒಂದು ಅವಕಾಶಗಳು ಸಿಕ್ಕತ್ತೆ. ಆದರೆ ಆ ಅವಕಾಶವನ್ನು ಇವರು ಸದುಪಯೋಗ ಪಡಿಸ್ಕೊಳ್ಬೇಕು. ಇನ್ನು ಪುನರುಪ್ಪು ಇರುವಂಥವರು ಯಾವುದೇ ಕೆಲಸವನ್ನ, ಕೆಲವರು ಆಗದೇ ಇರುವಂತಹ ಕೆಲಸವನ್ನು ಕೂಡ ಇವರು ಮಾಡಿ ತೋರಿಸುವಂಥ ಒಂದು ಛಲಗಾರರು, ಹಠಗಾರರು ಕೂಡ ಆಗಿರ್ತಾರೆ. ಇನ್ನು ಇವರ ವೃತ್ತಿ ಪ್ರವೃತ್ತಿ ಪ್ರತಿಯೊಂದರಲ್ಲೂ ಕೂಡ ಸಾಹಸಿಗರಾಗೇ ಇರ್ತಾರೆ. ಸ್ವಲ್ಪ ಎಡವಟ್ಟಾದರೆ ಮೇಲಿನಿಂದ ಕೆಳಗೆ ಬೀಳುವಂಥದ್ದು ಗ್ಯಾರಂಟಿ ಆಗಿಬಿಡುತ್ತೆ. ಹಾಗಾಗಿ ಇವರ ಪರಿಶ್ರಮ, ಇವರ ಗೆಲುವು ಏನಿದೆ ಇದು ಅನಿಶ್ಚಿತತೆಯಿಂದ ಕೂಡಿರುವಂಥದ್ದು. ಹಾಗೆ ಕೆಲವರು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಅಂಥವರಿಗೆ ಎಲ್ಲಿಂದಲೋ ಒಂದು ಸಹಾಯ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಇವರು ತಾಳ್ಮೆಯಿಂದ ಆ ಒಂದು ಸಹಾಯ ಬರುವವರೆಗೂ ಕೂಡ ಕಾಯಬೇಕಾಗತ್ತೆ. ಇನ್ನು ಪುನರುಪ್ಪು ಅನ್ನುವಂಥದ್ದು ಕೆಲವರು ಹೇಳೋ ರೀತಿಯಲ್ಲಿ ದೋಷ ಅಲ್ಲ. ಅದು ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಭಗವಂತ ಕೊಟ್ಟಿರುವಂತಹ ಒಂದು ಪರೀಕ್ಷೆ ಅನ್ನುವಂಥದ್ದನ್ನ ಕೆಲವರು ಹೇಳ್ತಾರೆ. ಆದರೆ ಇದು ಕಡು ಕತ್ತಲಲ್ಲಿ ಕಾಣುವಂಥ ಒಂದು ಹೊಂಬೆಳಕಿನ ರೂಪದಲ್ಲಿ ಜೀವನದಲ್ಲಿ ಬರುತ್ತೆ. ಹಾಗಾಗಿ ಜೀವನದಲ್ಲಿ ಯಾರು ಸಾಹಸದಿಂದ ಮೇಲೆ ಬರಬೇಕು ಅಂದ್ಕೊಳ್ತಾರೋ ಅಂಥವ್ರ ಹಿಂದೆ ಪುನರುಪ್ಪು ಇದ್ದೇ ಇರುತ್ತೆ. ಹಾಗೆ ಪುನರುಪ್ಪು ಇರುವಂಥವರು ಸಾಹಸ ಕೆಲಸಗಳನ್ನೇ ಮಾಡಿ ಮೇಲೆ ಬರುವಂಥದ್ದು ಇದೆ. ಆದರೆ ತಮ್ಮ ಬಗ್ಗೆ ತಾವು ಹೆಚ್ಚು ಪ್ರಚಾರವನ್ನು ಮಾಡಿಕೊಳ್ಬಾರ್ದು. ತಮ್ಮ ಪ್ರತಿಭೆ ಬೇರೆಯವರಿಗೆ ಕಣ್ಣು ಕುಕ್ಕುವಂತೆ ಇರಬಾರ್ದು. ಹಾಗಾಗಿ ಎಲೆ ಮರೆ ಕಾಯಿಯಂತೆ ಇದ್ದರೆ ಇವರು ಕ್ಷೇಮವಾಗಿರ್ತಾರೆ. ಒಂದು ವೇಳೆ ಏನಾದರೂ ಸದ್ದು ಮಾಡಿದರೆ ಈ ದೋಷ, ಈ ಪುನರುಪ್ಪು ದೋಷ ಅನ್ನುವಂಥದ್ದು ಪುನರಾವರ್ತನೆ ಆಗ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ಪುನರುಪ್ಪು
ದೋಷ ಇರುವಂಥವರು ಸಾಮಾನ್ಯವಾಗಿ ಬೇರೆಯವರಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ, ಆದರೆ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಲ್ಲ. ಇದು ಇವರ ದೊಡ್ಡ ವೀಕ್ನೆಸ್ ಇದು. ಆದ್ರಿಂದಲೇ ಈ ಬಂಧು ಬಾಂಧವರಾಗ್ಲಿ ಇವರನ್ನ ಸಾಮಾನ್ಯವಾಗಿ ಹೆಚ್ಚು ನಂಬಲ್ಲ, ಯಾಕೆಂದ್ರೆ ಹೇಳಿದಂತೆ ನಡೆಯಲ್ಲ ಅನ್ನುವಂಥ ವಿಚಾರದಲ್ಲಿ. ಇನ್ನು ಪುನರುಪು ಇರುವಂಥವರು ಜೀವನದಲ್ಲಿ ಬಹಳ ಬೇಗ ಮೋಸ ಹೋಗುವಂಥದ್ದು, ವಂಚನೆಗೆ ಬಲಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಮೋಸ ಇವರಿಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕು. ಕೊನೆಗೆ ಇವರೇ ಬೇರೆಯವರನ್ನು ನಂಬದಂತಹ ಸ್ಥಿತಿಗೆ ಕೂಡ ಬಂದ್ಬಿಡ್ತಾರೆ. ಹಾಗಾಗಿ ಈ ಪುನರಪ್ಪು ಯೋಗ ಅನ್ನುವಂಥದ್ದು ಬಹಳ ವಿಚಿತ್ರವಾದಂತಹ ಅನುಭವಗಳನ್ನು ತಂದುಕೊಡುತ್ತೆ. ಒಟ್ಟಾರೆ ಈ ಶನಿ ಮತ್ತು ಚಂದ್ರರ ಯುತಿ ಏನಿದೆ ಇದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತಾರತಮ್ಯಗಳನ್ನು ಮಾಡುತ್ತೆ, ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇಲ್ಲಿ ಈ ಪುನರಪು ದೋಷದ ಪರಿಹಾರವನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಶನಿ ಮತ್ತೆ ಚಂದ್ರರ ಯುತಿ ಹೇಗಿದೆ ಅನ್ನುವಂಥದ್ದು ಏನಾದರೂ ತಮಗೆ ಗೊತ್ತಿದ್ರೆ ಇದನ್ನ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಜೀವನದಲ್ಲಿ ನೆಮ್ಮದಿಯಿಂದ ಇರಿ. ವೈವಾಹಿಕ ಬದುಕು ನಿಮಗೆ ಅತ್ಯುತ್ತಮವಾದಂತಹ ಸಂತೋಷದ ಅನುಭವಗಳನ್ನು ತರಲಿ. ಒಳ್ಳೆಯದಾಗಲಿ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ವ್ಯವಹಾರಗಳ ವಿಸ್ತರಣೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಅಡಚಣೆಗಳು ಉಂಟಾಗತ್ತೆ. ಎಲ್ಲವೂ ಸರಿ ಇದೆ ಅಂದಾಗಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ, ಆದರೂ ಕೂಡ ಕೆಲಸ ಪೂರ್ಣ ಆಗಲ್ಲ. ಏನೋ ಒಂದು ಸಮಸ್ಯೆ ಮಧ್ಯದಲ್ಲಿ ತಲೆದೋರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಕೆಲವರಿಗೆ ನೋಡಿ ಆರಂಭದಲ್ಲಿ ಅಡೆತಡೆಗಳು ಬರಬಹುದು, ಆದರೆ ಈ ದಿನ ನಿಮಗೆ ಈ ಕೆಲಸದ ಮಧ್ಯಭಾಗದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಈ ದಿನ ಯಾಮಾರಿ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಸಮಸ್ಯೆಗಳು ಏನೇ ಬಂದರೂ ಕೂಡ ಅದನ್ನು ತುಂಬ ಸಂಯಮದಿಂದ ವರ್ತನೆ ಮಾಡಿ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ನೀವು ತೆಗೆದುಕೊಳ್ಳುವಂಥ ಒಂದು ಸಣ್ಣ ನಿರ್ಧಾರ ಅದು ತಪ್ಪಿನ ನಿರ್ಧಾರ, ಅದರಿಂದ ಪಶ್ಚಾತ್ತಾಪ ಉಂಟಾಗುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಎಷ್ಟೇ ತ್ಯಾಗ ಮಾಡಿ, ಎಷ್ಟೇ ಕಷ್ಟಪಡಿ, ಶ್ರಮಪಡಿ, ಬೇರೆಯವರಿಗೆ ಸಹಾಯ ಮಾಡಿ ಅದು ಗುರುತಿಲ್ಲದೆ ಹೋಗ್ಬಿಡುತ್ತೆ. ನೀರಿನಲ್ಲಿ ಹೋಮ ಮಾಡಿದಂತೆ ಇದು ಅದೃಶ್ಯವಾಗುವಂಥದ್ದು. ಇದು ನಿಮಗೆ ತೀವ್ರ ಬೇಸರವನ್ನು ತರಿಸುವಂಥ ವಿದ್ಯಮಾನ. ಹಾಗೆ ಈ ದಿನ ನಿಮ್ಮನ್ನು ವಂಚಿಸುವಂಥವ್ರು, ನಿಮ್ಮನ್ನು ಮೋಸ ಮಾಡುವಂಥವ್ರು, ನಿಮ್ಮಿಂದ ಕೆಲಸವನ್ನು ತೆಗೆದುವಂಥವ್ರು, ಹಾಗೆ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ, ಇದರಲ್ಲಿ ಯಾವುದೋ ಒಂದು ಈ ದಿನ ನಿಮ್ಮನ್ನು ಕಾಡುತ್ತೆ. ಹಾಗಾಗಿನೇ ಪ್ರಮುಖ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡಗಳು ಕೂಡ ಇರುವಂಥದ್ದು, ಸ್ವಲ್ಪ ಪ್ರಯಾಣ ಕೂಡ ಇದೆ. ಆ ಸಂದರ್ಭದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮನಃಶಾಂತಿ ಇರುವಂಥ ದಿನ, ಮನಸ್ಸಿಗೆ ಸಮಾಧಾನ ಇರುವಂಥ ದಿನ. ಹಾಗೆ ಈ ದಿನದಲ್ಲಿ ಬಹಳ ನಾಜೂಕಿನ ವಿಚಾರಗಳನ್ನು ಗ್ರಹಿಸುವಂಥವ್ರು, ತುಂಬ ಸೆನ್ಸಿಟಿವ್ ಆಗಿರುವಂಥವರು ಕೂಡ. ಹಾಗೆ ಈ ದಿನ ನಿಮಗೆ ಯಾರೂ ತೊಂದರೆ ಕೊಟ್ಟಿದ್ದಾರೆ, ಯಾರಿಂದ ಸಮಸ್ಯೆ ಆಗಿದೆ ಅಂಥವರನ್ನು ಕ್ಷಮಿಸುವಂಥ ಒಂದು ದೊಡ್ಡ ಗುಣ ಇದೆ. ಮನಸ್ಸು ಇದರಿಂದ ನಿರಾಳವಾಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷ, ಏನೋ ಒಂದು ಸಾಧನೆ ಮಾಡಿದಂಥ ಭಾವ ನಿಮಗೆ ತೃಪ್ತಿಕರವಾಗಿರುತ್ತೆ. ಹಾಗೆ ಆರೋಗ್ಯದಲ್ಲೂ ಕೂಡ ಈ ದಿನ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಇದೆ. ಇನ್ನು ತುಂಬ ಸಾಮರಸ್ಯದಿಂದ, ತುಂಬ ತಾಳ್ಮೆಯಿಂದ ವರ್ತಿಸುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಇದು ನಿಮ್ಮ ಒಂದು ಮೆಚುರಿಟಿ ಲೆವೆಲನ್ನು ಈ ದಿನ ತೋರಿಸುತ್ತೆ. ಹಾಗಾಗಿ ಪ್ರಗತಿ ಆಶಾದಾಯಕವಾಗಿರುತ್ತೆ. ಆದರೆ ಸ್ವಲ್ಪ ದುಂದುವೆಚ್ಚ ಮಾಡುವಂಥ ಸ್ವಭಾವ ಕೂಡ ಇರುತ್ತೆ, ಜಾಗ್ರತೆ. ಇನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಒಂದು ಲಾಭದ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಸಮಾಜದಲ್ಲಿ ನಿಮ್ಮ ಒಂದು ಖ್ಯಾತಿ, ನಿಮ್ಮ ಹೆಸರು ಈ ದಿನ ಪ್ರಖ್ಯಾತಿಗೆ ಬರುವಂಥದ್ದು ಕೂಡ. ಒಟ್ಟಾರೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂತಹ ಒಂದು ತೃಪ್ತಿ ಇದೆ. ಹಾಗೆ ಸಕಾಲದಲ್ಲಿ ಕೆಲಸಗಳು ಪೂರ್ಣ ಆದಾಗ ನಿಮಗೆ ಮತ್ತು ನಿಮ್ಮನ್ನು ಆಶ್ರಯಿಸಿರುವಂಥವ್ರಿಗೂ ಕೂಡ ಈ ದಿನ ಒಳ್ಳೆಯ ಲಾಭ ಇದೆ. ಹಾಗೆ ಆತ್ಮೀಯರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗಾಗಿ, ನಿಮ್ಮ ಸೌಕರ್ಯಕ್ಕಾಗಿ, ನಿಮ್ಮ ಸಂತೋಷಕ್ಕಾಗಿ
ಬರುವಂಥ ಅವಕಾಶಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನದಲ್ಲಿ ರಾಜಕೀಯ ಕ್ಷೇತ್ರದಿಂದ ದೂರ ಇರುವಂಥದ್ದು ಬಹಳ ಉತ್ತಮ. ರಾಜಕಾರಣಿಗಳಿಂದ ದೂರ ಇದ್ದಷ್ಟು ನಿಮಗೆ ಒಳ್ಳೆಯ ಫಲ ಅನ್ನೋಂಥದ್ದು ಸಿಕ್ಕತ್ತೆ. ಏಕೆಂದರೆ ಅವರಿಗೆ ಕೈಗೊಂಬೆಯಾಗಿ ವರ್ತಿಸುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಸ್ವಲ್ಪ ದೂರ ಇರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಆಂಜನೇಯನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಮನಃಶಾಂತಿ ಸ್ವಲ್ಪ ಕಡಿಮೆ ಇರುತ್ತೆ, ಒತ್ತಡಗಳು ಜಾಸ್ತಿ ಇರುತ್ತೆ. ಅದು ಉದ್ಯೋಗದಿಂದ ಒತ್ತಡ ಬರ್ಬೋದು, ಮೇಲಧಿಕಾರಿಗಳಿಂದ ಬರ್ಬೋದು, ಸಾಂಸಾರಿಕವಾಗಿ ಬರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಸಂಗಾತಿಯಿಂದಲೇ ಒತ್ತಡ ಬರ್ಬೋದು. ಹಾಗೆ ಈ ಹಣಕಾಸಿನ ವ್ಯವಹಾರಗಳು ಸಾಲಗಾರರಿಂದ, ಹಾಗೆ ಬ್ಯಾಂಕಿನವರಿಂದ, ವಿಶೇಷವಾಗಿ ನಿಮ್ಮ ಬಂಧುಗಳಿಂದ ಈ ದಿನ ಏನೋ ಒಂದು ವಿಚಿತ್ರವಾದಂತಹ ಬೇಡಿಕೆಗಳು ಇರುತ್ತೆ. ಇದು ನಿಮಗೆ ಒತ್ತಡವನ್ನು ತರಿಸುತ್ತೆ. ಒಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನದ ಪರಿಸ್ಥಿತಿಯಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ನೆಮ್ಮದಿ ಇಲ್ಲ. ಹಾಗೆ ಈ ದಿನ ಹಣಕಾಸಿನ ತೊಂದರೆ ಉಂಟಾಗುವಂಥದ್ದು ಇದೆ. ಅದಕ್ಕಾಗಿಯೇ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆ, ಅದರ ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯೆಯೇ ಒಂದು ರೀತಿಯಲ್ಲಿ ಅಹಂನ ಸಮಸ್ಯೆ ಬರುವಂಥದ್ದು. ಹಾಗಾಗಿ ನಾನಾ ನೀನಾ ಅನ್ನುವಂಥ ಜಿದ್ದಾಜಿದ್ದಿಗೆ ಬೀಳುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಈ ದಿನ ಯಾವುದೇ ಹೊಸ ಉದ್ಯಮ ಆರಂಭ ಮಾಡುವಂಥ ಮೊದಲು ನಿಮ್ಮ ನಿಜವಾದ ಸಾಮರ್ಥ್ಯ ಎಷ್ಟಿದೆ, ನಿಮ್ಮ ಬೆಂಬಲಿಗರು ಯಾರ್ಯಾರಿದ್ದಾರೆ, ನಿಮ್ಮಲ್ಲಿರುವಂಥ ಸಂಪನ್ಮೂಲಗಳು ಏನೇನಿದೆ, ಇದನ್ನು ನೀವು ಮೊದಲು ಪಟ್ಟಿ ಮಾಡ್ಕೊಳ್ಳಿ. ಏಕೆಂದರೆ ಆತುರಕ್ಕೆ ಈ ದಿನ ನಿರ್ಧಾರವನ್ನು ಕೈಗೊಂಡಾಗ ಅದರ ರಿಪರ್ಕೇಷನ್ನೇ ಬೇರೆ ರೀತಿಯಲ್ಲಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಆತ್ಮೀಯರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂಥ ಸಾಧ್ಯತೆ ಇದೆ. ಅಲ್ಲಿ ನಿಮ್ಮ ಕಷ್ಟ ಸುಖಗಳ ವಿಚಾರ ವಿನಿಮಯ ಕೂಡ ಆಗುವಂಥದ್ದಿದೆ. ಮನಸ್ಸು ಆಗ ನಿರಾಳವಾಗುತ್ತೆ. ಹಾಗಾಗಿ ಮನಸ್ಸಿನಲ್ಲಿರುವಂಥ ದುಃಖವನ್ನು ನೋವನ್ನು ಈ ದಿನ ಹೊರ ಹಾಕಲಿಕ್ಕೆ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕತ್ತೆ. ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ಅಷ್ಟೋತ್ತರವನ್ನು ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಏನೋ ಒಂದು ಸಾಧನೆ ಮಾಡಿದಂತಹ ಸಾಧಕನ ಮನಸ್ಥಿತಿ ಇರುವಂತಹ ದಿನ. ಹಾಗಾಗಿ ನೀವು ಪ್ರಗತಿದಾಯಕವಾದಂತಹ ಕೆಲಸಗಳನ್ನೇ ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ಅಭಿವೃದ್ಧಿ, ನಿಮ್ಮ ಪ್ರಗತಿ ಬಹಳ ನಾಗಾಲೋಟದಲ್ಲಿ ಇರುತ್ತೆ. ಆದರೆ ಅದರ ವೇಗವನ್ನು ನೀವು ಉಳಿಸ್ಕೊಳ್ಬೇಕಾಗತ್ತೆ, ಆ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಸಮಾಧಾನ ಇದ್ದರೆ ಕೂಡ ಆ ಕೆಲಸದಿಂದ ನಿಮ್ಮ ದೃಷ್ಟಿ ಬದಲಾವಣೆ ಆಗ್ಬೋದು, ಕೆಲಸದಲ್ಲಿ ಏಕಾಗ್ರತೆ ತಪ್ಪಬಹುದು. ಹಾಗಾಗಿ ಈ ದಿನ ಅಂತಹ ಅಸಮಾಧಾನಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮನಸ್ಸಿನಲ್ಲಿ ಒಂದು ಹೊರಗೆ ಒಂದು ಅನ್ನುವಂಥ ಸ್ವಭಾವ ನಿಮಗೆ ಇಷ್ಟ ಆಗಲ್ಲ. ಅಂಥ ವ್ಯಕ್ತಿಗಳೇ ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಅವರನ್ನು ಸಂಭಾಳಿಸಬೇಕು, ಅವರಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಅಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಈ ದಿನ ನಿಮಗೆ ಬಂದೊದಗುವಂಥದ್ದು ಆಗತ್ತೆ. ಹಾಗೆ ಈ ದಿನ ನಿಮ್ಮ ಕ್ರಿಯಾಶೀಲವಾದಂಥ ಕಾರ್ಯ ಯೋಜನೆ ಏನಿದೆ ಅದು ತುಂಬ ಸಫಲತೆಯನ್ನು ಕಾಣುತ್ತೆ. ತುಂಬ ಆ್ಯಕ್ಟಿವ್ ಆಗಿರ್ತೀರಿ, ಎನರ್ಜಿ ಲೆವೆಲ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ, ಪ್ರಗತಿಯ ವಿಚಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಮುಂದೆ ಸಿಕ್ಕತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಭಾರಿ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಯಾರನ್ನು ನಂಬಿದ್ದೀರೋ ಅವರನ್ನೇ ಬದಲಾವಣೆ ಮಾಡುವಂಥದ್ದು ಅಥವಾ ಹೂಡಿಕೆ ಮಾಡುವಂಥ ವಿಚಾರದಲ್ಲಿ ದಿಢೀರಾಗಿ ಒಂದು ನಿರ್ಧಾರವನ್ನು ಬದಲಾಯಿಸುವಂಥ ಸೂಚನೆಗಳು ಕೂಡ ಇದೆ. ಒಟ್ಟಾರೆ ಏನೇ ಆದರೂ ಈ ದಿನ ನಿಮ್ಮ ಒಳ್ಳೆಯದಕ್ಕೆ ಆಗುತ್ತೆ, ಮುಂದಿನ ಭವಿಷ್ಯಕ್ಕೆ ಇರುವಂಥದ್ದು. ಆದರೆ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಸ್ವಲ್ಪ ಹಾವು ಏಣಿ ಆಟ ಇರುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಅದಕ್ಕಾಗಿಯೇ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಧೈರ್ಯ ಇರುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಹೆದರಿಕೆ ಅನ್ನುವಂಥದ್ದು ಇಲ್ಲ. ಏಕೆಂದರೆ ಕೆಲಸಗಳ ಬಗ್ಗೆ ಸಾಕಷ್ಟು ಪೂರ್ವ ನಿರ್ಧಾರಿತವಾದಂತಹ ಮಾಹಿತಿಗಳು ನಿಮಗೆ ಗೊತ್ತಿದೆ. ಹಾಗೆ ಪ್ರಮುಖ ನಿರ್ಧಾರಗಳನ್ನು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೈಗೊಳ್ಳುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನ, ನಿಮ್ಮ ಚಟುವಟಿಕೆ ಎಲ್ಲವೂ ಕೂಡ ನಿಮ್ಮ ಇಚ್ಛೆಯಂತೆ ನೆರವೇರುವಂಥದ್ದು, ನಿಮ್ಮ ಒಂದು ಮೂಗಿನ ನೇರಕ್ಕೆ ಕೆಲಸಗಳು ಆಗುವಂಥದ್ದು ಇದೆ. ಹಾಗೆ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗೆ, ಸಂತೋಷಕ್ಕೆ ಯಾರು ಅಡ್ಡಿಪಡಿಸ್ತಾರೆ, ಯಾರು ಭಂಗಗೊಳಿಸ್ತಾರೆ ಅಂಥವರ ಮೇಲೆ ಈ ದಿನ ಅಸಾಧಾರಣವಾದಂಥ ಕೋಪ ಇರುತ್ತೆ. ಅವರ ಮೇಲೆ ಹರಿಹಾಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿಯ ವಿಚಾರವಾಗಿ ಇದ್ದಂತಹ ತಂಟೆ ತಕರಾರುಗಳು ಬಗೆಹರಿಯಸ್ತೆ. ಆಸ್ತಿಯನ್ನು ಮಾಡಬೇಕು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡಬೇಕು, ಒಳ್ಳೆಯ ಆಲೋಚನೆ ಇದೆ, ಸಂಕಲ್ಪ ಮಾಡ್ಕೊಂಡು ಮುಂದುವರಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಮೊದಲು ಇನ್ನೊಮ್ಮೆ ಯೋಚನೆ ಮಾಡಿ ಮುಂದುವರಿರಿ. ಏಕೆಂದರೆ ಒಂದು ಸಲ ಆಡಿದ ಮಾತು ಮುಗಿದು ಹೋಯಿತು. ಹಾಗಾಗಿ ಈ ದಿನ ನಿಮ್ಮ ಜವಾಬ್ದಾರಿಯುತವಾದಂತಹ ನಡವಳಿಕೆಯಿಂದ ಕೆಲವರನ್ನು ಆಕರ್ಷಣೆ ಮಾಡುವಂಥದ್ದು, ಹಾಗೆ ಕೆಲವರು ನಿಮ್ಮನ್ನು ಹೊಗಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ಶರೀರಕ್ಕೆ ಒಂದು ಒಳ್ಳೆಯ ಸೌಲಭ್ಯಗಳು ಸಿಕ್ಕುವಂಥದ್ದು, ಕಂಫರ್ಟ್ ಝೋನಲ್ಲಿರ್ತೀರಿ, ಬಹಳ ವಿಶೇಷ. ಹಾಗೆ ಈ ದಿನದಲ್ಲಿ ಅನಾರೋಗ್ಯ ಪರಿಸ್ಥಿತಿ ಇದ್ದರೆ ಅದರಲ್ಲಿ ಒಂದು ಚೇತರಿಕೆಯನ್ನು ಕಾಣ್ತೀರಿ, ಆರೋಗ್ಯವನ್ನು ಕಾಪಾಡ್ಕೊಳ್ತೀರಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಸಂಪತ್ತು ಇದೆ, ಆಪತ್ತು ಇದೆ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸ್ವಲ್ಪ ಬಿಕ್ಕಟ್ಟಿನ ಸಮಯ. ಯಾವುದೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ಗೋಜಲಾಗಿರುವಂತಹ ಸಂದರ್ಭ. ಹಾಗಾಗಿ ಯಾವ ಕೆಲಸಕ್ಕೆ ಕೈ ಹಾಕಿದ್ರೆ ಯಾವ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರ ಕೂಡ ನಿಮಗೆ ಅಸ್ಪಷ್ಟವಾಗಿ ಇರುತ್ತೆ. ಹಾಗೆ ಈ ದಿನ ನಿಮಗೆ ಬೇಕಾದಂಥ ವ್ಯಕ್ತಿಗಳನ್ನು ತೀರಾ ನಂಬಲಿಕ್ಕೆ ಹೋಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ಅವರ ಮೇಲೆ ತುಂಬ ಡಿಪೆಂಡ್ ಆಗಿರ್ತೀರಿ. ಇದು ನಿಮ್ಮ ನಷ್ಟಕ್ಕೆ, ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ. ಹಾಗೆ ಈ ಹಣಕಾಸಿನ ನೆರವನ್ನು ಈ ದಿನ ಯಾರಿಗೂ ಕೂಡ ಕೊಡಬೇಡಿ. ಸಾಲ ತರಬೇಡಿ, ಸಾಲ ಕೊಡಬೇಡಿ, ಸಾಲಕ್ಕೆ ಜಾಮೀನಾಗಿ ನಿಲ್ಲಬೇಡಿ ಈ ದಿನದಲ್ಲಿ. ಏಕೆಂದರೆ ಹಣದ ವ್ಯವಹಾರ ಅಂದರೆ ಸ್ವಲ್ಪ ನೋಡಿಕೊಂಡೇ ಮುಂದುವರಿಬೇಕಾಗತ್ತೆ. ಇನ್ನು ಕೆಲವೊಂದು ದೊಡ್ಡ ದೊಡ್ಡ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋಂಥದ್ದಿದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕಿ. ಈ ದಿನದ ವ್ಯವಹಾರ ಏನಿದೆ, ಖರೀದಿ ಏನಿದೆ, ನಿಮಗೆ ಅಷ್ಟೊಂದು ತೃಪ್ತಿಯನ್ನು ತರಲ್ಲ. ಇನ್ನು ವ್ಯಾಪಾರ ವ್ಯವಹಾರ, ಅದರಲ್ಲೂ ಈ ಔದ್ಯೋಗಿಕ ವ್ಯವಹಾರ ಏನಾಗಿದೆ ಅದು ನಿಮಗೆ ನಿರುತ್ಸಾಹವನ್ನು ಉಂಟು ಮಾಡುತ್ತೆ. ಲಾಭಾಂಶ ಇಲ್ಲ, ಬೆಳವಣಿಗೆ ಇಲ್ಲ, 4 ಜನ ಹೊಸಬರ ಪರಿಚಯ ಆಗಲ್ಲ. ಹಾಗಾಗಿ ಇದ್ದ ದಾರಿಯಲ್ಲೇ ನೀವು ಸಾಗಬೇಕಾಗತ್ತೆ. ಇದು ನಿರುತ್ಸಾಹಕ್ಕೆ ಕಾರಣವಾಗುತ್ತೆ. ಇನ್ನು ಈ ದಿನದಲ್ಲಿ ಕೆಟ್ಟ ಆಲೋಚನೆಗಳು ಕೂಡ ಮನಸ್ಸಿಗೆ ಬರುವಂಥದ್ದಿದೆ. ನಿಮ್ಮ ಹಿತ ಶತ್ರುಗಳ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ನಿಮ್ಮ ಕೈ ಹಿಡಿದೇ ತಪ್ಪು ಮಾಡಿಸ್ತಾರೆ. ಹಾಗೆ ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುವಂಥದ್ದು ಕೂಡ ಅವರಲ್ಲಿದೆ. ಏಕೆಂದರೆ ಅವರ ಕೈ ಮೇಲಾಗುತ್ತೆ, ನಿಮ್ಮ ಕೈ ಕೆಳಗಾಗ್ಬಿಡುತ್ತೆ. ಹಾಗೆ ನಿಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ಈ ದಿನ ಜನ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಅಗೌರವಕ್ಕೆ ಪಾತ್ರರಾಗಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಹಾಗಾಗಿನೇ ನಿಮ್ಮ ಬಗ್ಗೆ ಯಾರಿಗೂ ಕೂಡ ಹೆಚ್ಚು ಹೇಳುವಂಥದ್ದನ್ನು ಪ್ರಯತ್ನ ಮಾಡಬೇಡಿ. ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶ್ರೀ ದಾರಿದ್ರ್ಯ ದಹನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಂಚಾಕ್ಷರಿ ಮಂತ್ರವನ್ನು ಈ ದಿನ ಪಠಣ ಮಾಡ್ತಾಯಿರಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರು ಈ ದಿನ ಪರಿಸ್ಥಿತಿಯ ಕೈಗೊಂಬೆಯಾಗ್ಬಿಡ್ತಾರೆ. ಸನ್ನಿವೇಶ ನಿಮಗೆ ಮಂಕುಬೂದಿಯನ್ನು ಎರಚಿಬಿಡುತ್ತೆ. ಎಲ್ಲವೂ ಗೊತ್ತಿದೆ, ಆದರೂ ಕೂಡ ಕಂಡು ಮೋಸಕ್ಕೆ ಒಳಗಾಗುವಂಥದ್ದು ಇರುತ್ತೆ. ಹಾಗೆ ಈ ದಿನದಲ್ಲಿ ಬಿಸಿ ತುಪ್ಪದಂತೆ ಕೆಲವು ವಿದ್ಯಮಾನಗಳು ಇರುತ್ತೆ. ಅದನ್ನು ನುಂಗಲಿಕ್ಕಾಗಲ್ಲ, ಹೊರಗೆ ಉಗುಳಲಿಕ್ಕಾಗಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ವಿಲವಿಲ ಒದ್ದಾಡುವಂಥದ್ದು ಈ ದಿನ ಇರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ನಿಮಗೆ ಅದೃಷ್ಟ ಇಲ್ಲ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಇಲ್ಲ.
ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತಿನಲ್ಲಿ, ಅವರ ನಡತೆಯಲ್ಲಿ, ನಡವಳಿಕೆಯಲ್ಲಿ ಏನೋ ಒಂದು ದೋಷವನ್ನು ಕಾಣುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ವ್ಯಕ್ತಿಯಲ್ಲಿರುವಂಥ ಈ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಆದಷ್ಟು ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾರೆ. ಆ ವ್ಯಕ್ತಿಯನ್ನು ನೀವು ದ್ವೇಷಿಸಲಿಕ್ಕೆ ಆರಂಭ ಮಾಡ್ತೀರಿ. ಇದರಿಂದ ಸಂಬಂಧಗಳು ಹಳಸಾಗ್ಬಿಡುತ್ತೆ. ಸ್ವಲ್ಪ ಎಚ್ಚರಿಕೆ. ಆದಷ್ಟು ದೋಷರಹಿತವಾಗಿರುವಂಥ ವ್ಯಕ್ತಿಯನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆ ವ್ಯಕ್ತಿಯ ದೋಷದವರೆಗೂ ಕೂಡ ನಿಮ್ಮ ಪ್ರಯತ್ನ ಇರಬಾರ್ದು. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಮೇಲ್ನೋಟಕ್ಕೆ ಮಾತ್ರ ಇಟ್ಕೊಳ್ಬೇಕೇ ಹೊರತು ಅದರ ಉದ್ದ, ಆಳ, ಅಗಲ ಎಷ್ಟಿದೆ ಅನ್ನೋವಂಥದ್ದನ್ನು ಅಳಿಲಿಕ್ಕೆ ಹೋಗಬಾರ್ದು. ಇನ್ನು ಈ ದಿನ ನಿಮ್ಮ ಅದೃಷ್ಟವನ್ನು ನಿಮ್ಮ ವ್ಯಾಪಾರದಲ್ಲಿ ಪರೀಕ್ಷೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಡ್ಯಾಶಿಂಗ್ ನೇಚರ್ ಇರೋದರಿಂದ ನೋಡೋಣ ಹೇಗಿರುತ್ತೆ, ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೆ ಅನ್ನುವಂಥ ಒಂದು ಹೋರಾಟವನ್ನು ಮಾಡ್ತೀರಿ. ಇದರ ಒಂದು ರೀತಿಯಲ್ಲಿ ಲಾಟರಿ ಇದ್ದಾಗೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಹಾಗೆ ಈ ದಿನ ವ್ಯಾಪಾರದಲ್ಲಿ ಸಮಯ ಪ್ರಜ್ಞೆ ಇರಲ್ಲ, ಶ್ರಮ ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ವ್ಯಾಪಾರದ ಬಗ್ಗೆ ನೀವು ಹೆಚ್ಚು ತಿಳುವಳಿಕೆಯನ್ನು ಹೊಂದಬೇಕು ಅನ್ನುವಂಥ ವಿಚಾರವನ್ನು ಪೋಸ್ಟ್ಪೋನ್ ಮಾಡ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಈ ದಿನ ವ್ಯಾಪಾರದಲ್ಲೂ ಕೂಡ ಲಾಭಾಂಶವನ್ನು ಹೆಚ್ಚು ಮಾಡ್ತಾ ಇಲ್ಲ. ಇನ್ನು ಈ ದಿನದ ವಿವಾದಗಳಿಂದ ದೂರ ಇರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಭರವಸೆಯ ದಿನ. ನೀವು ಅಂದುಕೊಂಡಂಥ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಸಹಾಯಕರಾಗಿ ಬರುವಂಥವರು ಸಕಾಲಕ್ಕೆ ಸಿಗ್ತಾರೆ. ಹಾಗೆ ಈ ದಿನ ನೀವು ಯಾರಿಂದ ಒಂದು ಸಹಾಯವನ್ನು ನಿರೀಕ್ಷೆ ಮಾಡ್ತೀರೋ ಅಂಥವರಿಂದ ನಿಮಗೆ ಒಳ್ಳೆಯ ಬೆಂಬಲ ಸಿಕ್ಕುವಂಥದ್ದು ಇದೆ. ಮನೆಯಲ್ಲಿ ತಂದೆ ತಾಯಿಯಂದರ ನೆರವು ಈ ದಿನ ನಿಮಗೆ ಸಿಕ್ಕತ್ತೆ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ತುಂಬ ಸಾಮರಸ್ಯದಿಂದ ಇರ್ತೀರಿ. ಇವೆಲ್ಲವೂ ಕೂಡ ನಿಮಗೆ ಈ ದಿನ ತುಂಬ ಪಾಸಿಟಿವ್ ಆಗಿರುವಂಥ ಸನ್ನಿವೇಶವನ್ನು ಒದಗಿಸಿಕೊಡುತ್ತೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಜಾಸ್ತಿ ಆಗುವಂಥದ್ದು ಇದೆ. ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಲಾಭ ಇದೆ. 4 ಜನರಿಗೆ ಆಶ್ರಯ ಕೊಡ್ತೀರಿ, 4 ಜನರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸಿರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸನ್ನಿವೇಶಗಳು ತುಂಬ ಅನುಕೂಲಕರವಾಗೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕಿದಾಗ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರು ಕೂಡ ನಿಮ್ಮ ಬುದ್ಧಿವಂತಿಕೆಗೆ ಮಾರು ಹೋಗುವಂಥದ್ದಿದೆ. ಅವರು ಕೂಡ ನಿಮ್ಮನ್ನು ಹೊಗಳ್ತಾರೆ ಈ ದಿನ ಅಪರೂಪಕ್ಕೆ. ಹಾಗೆ ಈ ದಿನ ನಿಮ್ಮ ನಡತೆಯಲ್ಲಾಗಲಿ ಅಥವಾ ನಿಮ್ಮ ಆಲೋಚನೆಯಲ್ಲಾಗಲಿ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಳಿ. ಏಕೆಂದರೆ ವಿಚಿತ್ರವಾದಂತಹ ಆಲೋಚನೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ಅತಿಯಾದ ಆತ್ಮವಿಶ್ವಾಸ ಕೂಡ ಅಪಾಯಕ್ಕೆ ಕಾರಣ ಆಗ್ಬೋದು. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಅವಕಾಶ ಇದ್ದಾಗ ಅದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇನ್ನು ಈ ದಿನ ಅವಕಾಶವಾದಿಗಳು ಅಂತ ಇದ್ದಾರಲ್ಲ, ಅಂಥವರಿಂದ ಸ್ವಲ್ಪ ದೂರ ಇರಬೇಕಾದಂಥ ಸಂದರ್ಭಗಳು ಕೂಡ ಇದೆ. ಏಕೆಂದರೆ ಈ ಆಪರ್ಚುನಿಟಿಸ್ಟ್ ಅನ್ನುವಂಥವರೇ ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ತಾರೆ, ನಿಮ್ಮ ಗುರಿಯನ್ನು ಅವರು ಹೈಜಾಕ್ ಮಾಡಿಬಿಡ್ತಾರೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಅನುಕೂಲ ಇರುವಂಥ ದಿನ, ಕಂಫರ್ಟ್ ಝೋನಲ್ಲಿ ಇರುವಂಥ ದಿನ. ಹಾಗೆ ಈ ದಿನದ ಸಭೆ ಸಮಾರಂಭದಲ್ಲಿ ಅಥವಾ ನಿಮ್ಮ ಬಂಧು ಮಿತ್ರರ ಮನೆಗೆ ಭೇಟಿ ಇತ್ಯಾದಿ ವಿಚಾರಗಳಲ್ಲಿ ನೀವು ಮಾಡುವಂಥ ಯೋಜನೆಗಳೇನಿದೆ ತುಂಬ ಫಲಪ್ರದವಾಗುತ್ತೆ. ಹಾಗೆ ಹೊಸ ಹೊಸ ಅವಕಾಶಗಳು ಕೂಡ ಈ ದಿನ ನಿಮಗೆ ಕೂಡಿ ಬರುವಂಥದ್ದಿದೆ. ಅಪರಿಚಿತರ ಪರಿಚಯ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಮುಂದುವರಿಯಬೇಕು, ಬದಲಾವಣೆ ತರಬೇಕು, ಅಭಿವೃದ್ಧಿ ಕಾಣಬೇಕು ಇತ್ಯಾದಿ ವಿಚಾರಗಳಲ್ಲಿ ತಜ್ಞರ ಸಲಹೆ ಸಿಕ್ಕುವಂಥದ್ದು ಇದೆ. ಅನುಭವಸ್ಥರ ಮಾತು ಈ ದಿನ ನಿಮಗೆ ವರದಾನವಾಗಿರುತ್ತೆ. ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಈ ದಿನ ಸಿಕ್ಕತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಸಮಾಧಾನ ಇದೆ. ಹಾಗೆ ಈ ದಿನ ನಿಮ್ಮ ಸ್ವಭಾವ ಏನಿದೆ ಅದನ್ನು ಕೆಲವರು ದುರುಪಯೋಗಪಡಿಸ್ಕೊಳ್ಬೋದು. ಅದು ನಿಮ್ಮ ವೀಕ್ನೆಸ್ ಅಂತ ಹೇಳಿ ತಿಳ್ಕೊಳ್ಬೋದು. ಹಾಗಾಗಿ ಈ ಸಾಧು ಸ್ವಭಾವ ಏನಿದೆ ಅದನ್ನು ನೀವು ಈ ದಿನ ಸ್ಪಷ್ಟಪಡಿಸಬೇಕಾಗತ್ತೆ. ಹಾಗೆ ಎಲ್ಲದಕ್ಕೂ ಕೂಡ ಮೌನವೇ ಸಮ್ಮತಿಯನ್ನು ಸೂಚಿಸುವಂಥದ್ದು. ಹಾಗಾಗಿ ಸಂದರ್ಭ ಬಂದಾಗ ನೀವು ಮಾತಾಡಬೇಕು, ಮೌನವಾಗಿ ಇರಬಾರ್ದು.
ಇನ್ನು ಈ ದಿನದಲ್ಲಿ ಕಾನೂನು ಕಟ್ಟಳೆಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಪರಿಪಾಲನೆ ಮಾಡುವಂಥದ್ದು ಅಗತ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ಮಾತು, ನಿಮ್ಮ ನಡವಳಿಕೆ ಇದು ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿನೇ ಕೆಲವರು ನಿಮ್ಮನ್ನು ರೋಲ್ ಮಾಡಲಾಗಿ ಸ್ವೀಕಾರ ಮಾಡುವಂಥದ್ದು ಕೂಡ ಈ ದಿನ ಇರುತ್ತೆ. ಆದರೆ ಈ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಕುಟುಂಬಸ್ಥರ ಆರೋಗ್ಯ, ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯ ಇದರ ಕಡೆ ಈ ದಿನ ಗಮನ ಕೊಡಿ. ಖರ್ಚು ಹೆಚ್ಚಾಗಬಹುದು, ಓಡಾಟ ಇರ್ಬೋದು, ಆದರೂ ಕೂಡ ತಾಳ್ಮೆಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಅನಿಶ್ಚಿತತೆ ಇರುವಂಥ ದಿನ. ವಾತಾವರಣ ಅಷ್ಟೊಂದು ತಿಳಿಯಾಗಿಲ್ಲ, ಯಾವುದನ್ನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಾಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ವಿದ್ಯಮಾನಗಳು ಜರುಗಿ ಹೋಗುತ್ತೆ. ಹಾಗೆ ಈ ದಿನ ನೀವು ಹಿಂದೆ ಮಾಡಿರುವಂಥ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಗೆ ಈ ದಿನ ಪಶ್ಚಾತ್ತಾಪ ಪಡ್ತೀರಿ. ಆ ತಪ್ಪಿನ ಮೇಲೆಯೇ ಹೆಚ್ಚು ಚಿಂತೆ ಮಾಡುವಂಥ ಸಾಧ್ಯತೆ ಇದೆ. ಮನಸ್ಸನ್ನು ಎಷ್ಟೇ ಬೇರೆ ಕಡೆಗೆ ಬದಲಾವಣೆ ಮಾಡಬೇಕು ಅಂದರೂ ಕೂಡ ಮನಸ್ಸು ಒಗ್ಗಲ್ಲ ಈ ದಿನದಲ್ಲಿ. ಹಾಗೆ ಈ ದಿನ ಕುರುಡು ನಂಬಿಕೆಯಿಂದ ಹಾನಿ ಉಂಟು ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಂಬಬೇಕು, ನಿಷ್ಠೆ ಇರಬೇಕು, ಆದರೆ ಪ್ರಾಕ್ಟಿಕಲ್ಲಾಗಿ ಇರಬೇಕು. ಇದೊಂದನ್ನು ಈ ದಿನ ನೀವು ಗಮನಿಸಬೇಕಾಗತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡುವಂಥದ್ದು ನಿಮ್ಮನ್ನು. ಹಾಗೆ ಕೌಟುಂಬಿಕ ವಾತಾವರಣದಲ್ಲಿ ನಿಮ್ಮ ಜವಾಬ್ದಾರಿ ಏನು, ನೀವು ಯಾವ ಕೆಲಸವನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನುವಂಥ ವಿಚಾರಗಳನ್ನು ತೀರ್ಮಾನ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಪ್ರಿಯಾರಿಟಿಯಲ್ಲಿದೆ. ಆದರೆ ಪ್ರಯತ್ನ ಇಲ್ಲ. ಹಾಗಾಗಿ ಈ ದಿನ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಟ್ಟಿನ ಪ್ರಗತಿಯನ್ನು ಕಾಣುವಂಥದ್ದು ಇದೆ. ಆದರೆ ಆ ಪ್ರಗತಿಯನ್ನು ಉಳಿಸ್ಕೊಳ್ಬೇಕು. ಜೊತೆಗೆ ಈ ವ್ಯಾಪಾರದಲ್ಲಿ ನೀವೇ ಹೆಚ್ಚು ಇನ್ವಾಲ್ವ್ ಆಗುವಂಥದ್ದು ತುಂಬ ಉತ್ತಮ. ಬೇರೆ ಯಾರನ್ನೂ ಕೂಡ ಆಶ್ರಯಿಸಬೇಡಿ. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಯೋಜಿತ ಕಾರ್ಯ ಸಿದ್ಧಿಯಾಗುವಂಥದ್ದು ಇದೆ. ಅದರಲ್ಲೂ ಕೆಲವು ನಿರ್ಬಂಧಗಳನ್ನು ತೆಗೆದು ಹಾಕಲಿಕ್ಕೆ ತುಂಬ ಧೈರ್ಯದಿಂದ ಓಡಾಡ್ತೀರಿ. ಎಲ್ಲರೂ ಮೆಚ್ಚಬೇಕಾದಂಥ ವಿಚಾರ ಇದು. ಹಾಗೆ ಜೀವನವನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಕೊಳ್ಬೇಕು. ಇದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ವಿವಾದಗಳು ಇರುವಂಥ ದಿನ. ನೋಡಿ, ನಿಮಗೆ ಗೊತ್ತಿಲ್ಲದ ಹಾಗೇ ನಿಮ್ಮ ಒಂದು ಸುದ್ದಿ ತಳುಕು ಹಾಕಿಕೊಳ್ಳುವಂಥದ್ದು ಇದೆ. ಗಾಳಿ ಸುದ್ದಿ ಬರುವಂಥದ್ದು, ಹಾಗೆ ಯಾರೋ ಕಿಡಿಗೇಡಿಗಳು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಎಲ್ಲರನ್ನೂ ಕೂಡ ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಬಗ್ಗೆನೇ ಕೆಲವೊಮ್ಮೆ ಅಸಮಾಧಾನ ವ್ಯಕ್ತವಾಗುವಂಥದ್ದು ಇದೆ. ಹಾಗಾಗಿ ಅಸಮಾಧಾನವನ್ನು ಮಾತಿನ ಮೂಲಕ ಹೊರ ಹಾಕ್ತೀರಿ. ಇಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಈ ದಿನ ಅಡಚಣೆಗಳು ಜಾಸ್ತಿ ಇರುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ ಕೆಲಸಗಳನ್ನು ನೀವು ಆರಂಭ ಮಾಡಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಕಾರ್ಯಕ್ಷೇತ್ರದಲ್ಲಿ ಏನೋ ಅನುಕೂಲಕರವಾದಂಥ ವಾತಾವರಣ ಇದೆ. ಹಾಗೆ ನಿಮ್ಮ ಒಂದು ಹೇಳಿಕೆಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನದಲ್ಲಿ ಮನೆಯಲ್ಲಿ ಈ ಹಿಂದೆ ನಡೆದಿರುವಂಥ ಘಟನೆಗಳಿಂದ ಸ್ವಲ್ಪ ಮನಸ್ಸಿಗೆ ಅಸಂತೋಷ ಅನ್ನುವಂಥದ್ದು ಇರುತ್ತೆ. ಆದರೆ ಒಮ್ಮೆ ಹಿಂದಿರುಗಿ ನೋಡಿದ್ರೆ ನಿಮಗೆ ನೀವು ಮಾಡಿರುವಂಥ ಸಾಧನೆಯ ಬಗ್ಗೆ ಒಂದು ಚಿತ್ರಣ ಮೂಡುತ್ತೆ. ಇದು ನಿಮಗೆ ತುಂಬ ಆನಂದವನ್ನು ತರುವಂಥದ್ದು. ಹಾಗೆ ಈ ದಿನ ಒಳ್ಳೆಯ ಸಮಯ ಬರುವವರೆಗೂ ಕೂಡ ಬಹಳ ಸಂಯಮದಿಂದ ಕಾಯಬೇಕಾಗತ್ತೆ. ಹಾಗಾಗಿನೇ ನಿಮ್ಮ ಬಹುಪಾಲು ಕೆಲಸ ಕಾರ್ಯಗಳು ಕಾಯುವಂಥದ್ದೇ. ಹಾಗಾಗಿ ಎಷ್ಟು ಕಾಯ್ತೀರೋ ಅಷ್ಟೇ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅನುಕೂಲತೆಗಳು ಏನಿದೆ ಅದನ್ನು ಈ ದಿನ ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ
ಪ್ರಯತ್ನಪೂರ್ವಕವಾಗಿ ಜಯ ಲಭಿಸುವಂಥ ದಿನ. ಏಕೆಂದರೆ ನೀವು ಮಾಡಿರುವಂಥ ಪ್ರಯತ್ನದಿಂದಲೇ ಕೆಲವೊಂದು ಸಮಸ್ಯೆಗಳು ಇತ್ಯರ್ಥ ಆಗಿದೆ. ಹಾಗೆ ಮುಂದೆ ಆಗಬೇಕಾಗಿರುವಂಥ ವಿಚಾರಗಳನ್ನು ಕೂಡ ನೀವು ಒಂದು ಯೋಜಿತ ರೀತಿಯಲ್ಲಿ ಮುಂದುವರಿಸ್ತೀರಿ. ಇವೆಲ್ಲವೂ ಕೂಡ ಈ ದಿನದ ಬೆಳವಣಿಗೆಗಳು ನಿಮಗೆ. ಹಾಗೆ ಈ ದಿನದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಪೈಪೋಟಿ ಎನ್ನುವಂಥದ್ದು ಇದೆ. ಆದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಳ್ತೀರಿ. ಇನ್ನು ಸಮಾಜದಲ್ಲೇ ನಿಮಗೆ ಹೆಚ್ಚಿನ ಬೆಂಬಲ ಸಿಕ್ಕುವಂಥದ್ದು ಇದೆ. ಹಾಗೆ ಅಪರಿಚಿತರು ಕೂಡ ಈ ದಿನ ನಿಮ್ಮನ್ನು ಭೇಟಿ ಮಾಡ್ತಾರೆ. ಉಭಯ ಕುಶಲೋಪರಿಗಳು ಈ ದಿನ ವ್ಯಕ್ತವಾಗುವಂಥದ್ದು ಕೂಡ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಜಾಸ್ತಿ ಆಗುವಂಥದ್ದು ಈ ದಿನ. ಆದರೂ ಕೂಡ ಅದನ್ನು ನಿಭಾಯಿಸುವಂತಹ ಧೈರ್ಯ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ದೂರದೃಷ್ಟಿಯನ್ನು ಇಟ್ಟುಕೊಂಡೇ ನೀವು ವ್ಯವಹಾರಗಳನ್ನು ಮಾಡುವಂಥವ್ರು. ಅದರಲ್ಲೂ ಈ ದಿನ ಸಮಯ ಬಹಳ ಕಡಿಮೆ ಇರೋದರಿಂದ ಹೆಚ್ಚಿನ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಅವಕಾಶಗಳ ಬಗ್ಗೆ ಯೋಚನೆ ಮಾಡ್ತೀರಿ. ಹಾಗೆ ನಿಮ್ಮದೇ ಆದಂಥ ಛಾಪು ಮೂಡಿಸಲಿಕ್ಕೆ ಈ ದಿನ ಅವಕಾಶ ಒಂದು ಸಿಕ್ಕತ್ತೆ. ಅದರಲ್ಲಿ ಸ್ವಲ್ಪ ಶ್ರಮ ಪಟ್ಟರೆ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಇನ್ನು ಈ ದಿನದಲ್ಲಿ ಒಂದು ತಂಡವಾಗಿ ಕೆಲಸ ಮಾಡಿ, ಟೀಮ್ ವರ್ಕ್ ಮಾಡಿ. ಇದರಿಂದ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಮಾನಸಿಕ ಬಳಲಿಕೆ, ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದು ಇದೆ. ಅದನ್ನು ಸ್ವಲ್ಪ ಸಾವಧಾನದಿಂದ, ಸಮಾಧಾನದಿಂದ, ತಾಳ್ಮೆಯಿಂದ ಈ ದಿನ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಕಾರಾತ್ಮಕ ವ್ಯಕ್ತಿಗಳಿಂದ ದೂರ ಇರುವಂಥದ್ದು ತುಂಬ ಅಗತ್ಯತೆ ಇದೆ. ಯಾವಾಗಲೂ ನೆಗೆಟಿವ್ ಆಗೇ ಮಾತಾಡ್ತಾರೆ, ಅಂಥವರ ಜೊತೆಯಲ್ಲಿ ಈ ದಿನ ಸೇರಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.